ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಹನುಮಂತನಗರದಲ್ಲಿ ಇರುವಂತಹ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಬೆಂಗಳೂರಿನ ಹನುಮಂತನಗರದಲ್ಲಿ ಇರುವಂತಹ ಶ್ರೀ ಕುಮಾರಸ್ವಾಮಿ ದೇವಾಲಯ ಇದು. ಬೆಂಗಳೂರಿನಲ್ಲಿ ಇರುವಂತಹ ಪ್ರಾಚೀನ ದೇವಾಲಯಗಳಲ್ಲಿ ಶ್ರೀ ಕುಮಾರಸ್ವಾಮಿ ದೇವಾಲಯ ಕೂಡ ಒಂದು. ಪ್ರಶಾಂತವಾದ ವಾತಾವರಣವಿರುವಂತಹ ಈ ದೇವಾಲಯದ ಸುತ್ತಲೂ ಉದ್ಯಾನವನವಿದೆ. ಹಾಗೂ ಈ ದೇವಾಲಯದ ಒಳಗಡೆ ನಾವು ಪ್ರವೇಶ ಮಾಡಬೇಕು ಅಂತಂದರೆ ನಾವು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು. ಸುಮಾರು 100ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ನಾವು ಹತ್ಕೊಂಡು ಹೋದರೆ ನಾವು ಗೋಪುರವನ್ನು ತಲುಪ್ತೇವೆ. ನಂತರ ನಾವು ದೇವಾಲಯದ ಒಳಗಡೆ ಪ್ರವೇಶವನ್ನು ಪಡಿಬೋದು. ಇನ್ನು ಈ ದೇವಾಲಯದ ಅಕ್ಕಪಕ್ಕ ಕೂಡ ಒಂದಷ್ಟು ದೇವಾಲಯಗಳಿವೆ. ಪಂಚಮುಖಿ ಗಣಪತಿ ದೇವಾಲಯ, ಉದ್ಭವ ಆಂಜನೇಯ ದೇವಸ್ಥಾನ, ಉದ್ಭವ ಆದಿಶೇಷ ದೇವಸ್ಥಾನ ಹಾಗೂ ಉದ್ಭವ ಶಿವ ದೇವಾಲಯ ಕೂಡ ಇಲ್ಲಿ ಇದೆ. ಇನ್ನು ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಾದ್ರೆ ತಳಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೂಡ ನಾವು ನೋಡಬಹುದು. ಬೆಂಗಳೂರಿನ ಹೃದಯ ಭಾಗವಾದಂತಹ ಹನುಮಂತನಗರದ ಬೆಟ್ಟದ ಮೇಲೆ ಇರುವ ದೇವಾಲಯ ಬೇರೆಲ್ಲೂ ಇಲ್ಲ. ಈ ದೇವಾಲಯ ಇರೋದು ನಮ್ಮ ಬೆಂಗಳೂರಿನಲ್ಲೇ. ಈ ದೇವಾಲಯವು ಸುಬ್ರಹ್ಮಣ್ಯ ಸ್ವಾಮಿಗೆ ಮುಡಿಪು. ಸುಂದರವಾದಂತಹ ವಾತಾವರಣ, ಸುತ್ತಲೂ ಮರಗಿಡಗಳು ಹಾಗೂ ಸಂಜೆಯ ವೇಳೆಯಲ್ಲಿ ಅಥವಾ ಮಾರ್ನಿಂಗ್ ವೇಳೆಯಲ್ಲಿ ವಾಕ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಈ ದೇವಸ್ಥಾನ ಮಾರ್ನಿಂಗ್ ವಾಕರ್ಸ್ ಮತ್ತು ಸಂಜೆ ಇಲ್ಲಿ ವಾಯುವಿಹಾರಕ್ಕೆ ಅಂತಲೇ ಬರುವಂತಹ ಜನಗಳಿಗೆ ತುಂಬ ಅನುಕೂಲಕರವಾದಂತಹ ಒಂದು ಸ್ಥಳ. ಇದು ದೇವಸ್ಥಾನದ ರಾಜಗೋಪುರದ ಮುಂದೆ ಇರುವಂತಹ ಮೆಟ್ಟಿಲುಗಳು. ಇದು ದೇವಸ್ಥಾನದ ರಾಜಗೋಪುರದ ಮುಂಭಾಗ. ನಾವು ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಒಳಗಡೆ ಹೋದರೆ ನಾವು ಕುಮಾರಸ್ವಾಮಿ ದೇವಸ್ಥಾನದಕ್ಕೆ ಎಂಟ್ರಾಗಿ ದೇವರ ದರ್ಶನವನ್ನು ಪಡ್ಕೋಬಹುದು. ಎತ್ತರವಾದಂತಹ ಪುರಾತನವಾದ ಈ ರಾಜಗೋಪುರವೇ ಇಲ್ಲಿನ ವಿಶೇಷತೆ. ತುಂಬ ಆಕರ್ಷಣೀಯವಾದಂತಹ ಈ ರಾಜಗೋಪುರ ನೋಡಲು ಸುಂದರವಾಗಿದೆ. ಹಾಗೂ ಇಲ್ಲಿಗೆ ವಿಸಿಟ್ ಕೊಟ್ಟಾಗ ನಮಗೆ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ ಹಾಗೂ ಶಾಂತಿಯ ಭಾವನೆಯನ್ನು ಇಲ್ಲಿ ಮೂಡಿಸುತ್ತೆ. ಅಷ್ಟೊಂದು ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಕುಮಾರಸ್ವಾಮಿ ದೇವಸ್ಥಾನ ಭಕ್ತಾದಿಗಳನ್ನು ಆಕರ್ಷಿಸುತ್ತಿದೆ. ನರಹರಿ ರಾಯರ ಗುಡ್ಡ ಅಥವಾ ಮೌಂಟ್ ಜಾಯ್ ಗುಡ್ಡ ಎಂತಲೂ ಕೂಡ ಈ ಬೆಟ್ಟವನ್ನು ಕರೀತಾರೆ. ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಕೂಡ ದೇವಾಲಯ ಅಭಿವೃದ್ಧಿಯಾಗಿತ್ತು. ಈ ದೇವಾಲಯವನ್ನು ಹಲವಾರು ವರ್ಷಗಳ ಹಿಂದೆ ನರಹರಿ ರಾಯರು ಎಂಬುವವರು ನವೀಕರಿಸಿದ್ದರು. ಆದ್ದರಿಂದ ಈ ಗುಡ್ಡಕ್ಕೆ ನರಹರಿ ರಾಯರ ಗುಡ್ಡ ಅಂತ ಕೂಡ ಕರೀತಾರೆ. ಉದ್ಭವ ಶ್ರೀ ಕೈಲಾಸ ಶಂಭುಲಿಂಗೇಶ್ವರ ದೇವಾಲಯ ಕೂಡ ದೇವಸ್ಥಾನದ ಬಲಭಾಗದಲ್ಲಿ ಇದೆ. ಈ ದೇವಸ್ಥಾನ ಕುಮಾರಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಹಲವಾರು ದೇವಾಲಯಗಳನ್ನು ಒಳಗೊಂಡಿದೆ. ಇದು ನೀವು ನೋಡ್ತಾ ಇರೋದು ಈ ರಾಜಗೋಪುರ. ಬೆಟ್ಟದ ತಪ್ಪಲಲ್ಲಿ ಅಶ್ವತ್ಥಕಟ್ಟೆ ಮತ್ತು ಆಂಜನೇಯ ಸ್ವಾಮಿ ದೇವಾಲಯವಿದೆ. ಶನಿವಾರ ಹೆಚ್ಚು ಹೆಚ್ಚು ಭಕ್ತರನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆಕರ್ಷಿಸುತ್ತದೆ. ಬೆಟ್ಟದ ಮೇಲಿನ ಸುಂದರ ದೃಶ್ಯ ಕಾಣಿಸುತ್ತದೆ ಮತ್ತು ಸೂರ್ಯಾಸ್ತವನ್ನು ಕೂಡ ನಾವು ಕಾಣಬಹುದು. ಮೇಲ್ಭಾಗದಲ್ಲಿ ನಿಂತು ನಾವು ಗೋಪುರದ ಮುಂದೆ ನಿಂತ್ಕೊಂಡು ನೋಡಿದ್ರೆ ಸೂರ್ಯಾಸ್ತವಾಗುವಂತಹ ಒಂದು ವಿಹಂಗಮ ನೋಟವನ್ನು ನಾವು ನೋಡ್ಬೋದು. ಇನ್ನು ಒಳಭಾಗದಲ್ಲಿ ಕುಮಾರಸ್ವಾಮಿ ವಿಗ್ರಹವು ನಮಗೆ ಕಾಣಿಸುತ್ತೆ. ನಾವಿವಾಗ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನು ಪಡ್ಕೋತಾ ಇದ್ದೀವಿ. ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಹೋದಂತಹ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ದೇವರಿದೆ, ಏನೇನು ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಇದು ದೇವಸ್ಥಾನದ ಒಳಾಂಗಣ. ಈ ಗೋಪುರವನ್ನು ನಾವು ಪ್ರವೇಶ ಮಾಡಿ ಹೋದರೆ ಮೂಲ ದೇವರ ಗರ್ಭಗುಡಿಯನ್ನು ನಾವು ನೋಡಬಹುದು.
ಇದು ರಾಜಗೋಪುರದ ಮುಂದೆ ನಿಂತು ನಾವು ನೋಡಿದಾಗ ಹೊರಗಡೆ ಕಾಣಿಸುತ್ತಿರುವಂತಹ ದೃಶ್ಯ ಇದು. ರಾಜಗೋಪುರದ ಮುಂಭಾಗದಲ್ಲಿ ನಾವು ನಿಂತ್ಕೊಂಡಾಗ ಎಡ ಮತ್ತು ಬಲ ಎರಡು ಕಡೆಯಿಂದಲೂ ಕೂಡ ನಾವು ಪ್ರವೇಶವನ್ನು ಪಡ್ಕೋಬೋದು ಮತ್ತು ನಾವು ಎಕ್ಸಿಟ್ ಕೂಡ ಆಗಬಹುದು. ಹಾಗಾಗಿ ಮುಂದೆ ಇರುವಂತಹ ಗೋಪುರದ ಮುಂಭಾಗದಲ್ಲಿ ಇರುವಂತಹ ಸ್ಪೇಸು ತುಂಬ ವಿಶಾಲವಾಗಿರೋದ್ರಿಂದ ನಾವು ಅಲ್ಲಿ ಮುಂದೆ ನಿಂತ್ಕೊಂಡು ಹೊರಗಡೆ ಇರುವಂತಹ ಪ್ರಕೃತಿಯನ್ನು ವೀಕ್ಷಣೆ ಮಾಡಬಹುದು. ಇದು ಮುಖ್ಯ ದ್ವಾರ. ರಾಜಗೋಪುರದ ಮುಂದೆ ಇರುವಂತಹ ಮೆಟ್ಟಿಲುಗಳನ್ನು ಹತ್ತುಕೊಂಡು ಹೋಗಿ ನಾವು ರಾಜಗೋಪುರದ ಒಳಗೆ ಹೋಗಿ ನಂತರ ನಾವು ದೇವಸ್ಥಾನಕ್ಕೆ ಪ್ರವೇಶವನ್ನು ಪಡಿಬೇಕು. ಶಾಂತವಾದಂತಹ ದೇವಸ್ಥಾನದ ಒಳಭಾಗ ಇದು. ಶ್ರೀ ಕುಮಾರಸ್ವಾಮಿಯ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ನಾವಿವಾಗ ಒಳಭಾಗಕ್ಕೆ ಬಂದಿದ್ದೀವಿ. ದೇವರ ಕೃಪೆಗೆ ಪಾತ್ರರಾಗಿ ಭಕ್ತಿಯಿಂದ ನಮಿಸಿದರೆ ಅಂದುಕೊಂಡಂತಹ ಕಾರ್ಯಗಳು ಯಶಸ್ವಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಭಕ್ತಾದಿಗಳಲ್ಲಿದೆ. ಎಡಭಾಗದಲ್ಲಿ ಗಣಪತಿ ಮತ್ತು ಬಲಭಾಗದಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಕೂಡ ಕಾಣಿಸುತ್ತದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಈ ದೇವಸ್ಥಾನ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 12:30ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಹಾಗೂ ಸಂಜೆ 5 ಗಂಟೆಗೆ ಓಪನ್ ಆದರೆ 8 ಗಂಟೆಯ ತನಕ ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.